ಒಂದು ದಿನ ಇದೆ. ಆ ದಿನ ನೀವು ಮಾಡುವ ಒಳ್ಳೆಯ ಕೆಲಸ ನಿಮ್ಮ ಜೀವನದಲ್ಲಿ ಎಂದಿಗೂ ಕ್ಷಯವಾಗುವುದಿಲ್ಲ. ನೀವು ಮಾಡಿದ ದಾನ, ನೀವು ಮಾಡಿದ ಪೂಜೆ, ನೀವು ಮಾಡಿದ ಒಂದು ಸಣ್ಣ ಸಹಾಯವು ಜೀವನ ಪೂರ್ತಿ ನಿಮ್ಮನ್ನು ಅನುಸರಿಸುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ಇದು ಶತಮಾನಗಳಿಂದ ಬಂದಿರುವ ಸತ್ಯ. ಆ ದಿನವೇ ಅಕ್ಷಯ ತೃತೀಯ. ಅರ್ಥ ಮತ್ತು ತತ್ವ. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದದ್ದು. ತೃತೀಯ ಎಂದರೆ ಚಂದ್ರನ 3ನೇ ತಿಥಿ. ಈ ದಿನದಲ್ಲಿ ಮಾಡಿದ ಪ್ರತಿಯೊಂದು ಪುಣ್ಯ ಕಾರ್ಯ ಅನಂತ ಫಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಹಿಂದೂ ಶಾಸ್ತ್ರಗಳಲ್ಲಿ ಹೇಳುವಂತೆ ಈ ದಿನದಲ್ಲಿ ಮಾಡಿದ ಕರ್ಮ ನಮ್ಮ ಜೀವನದಲ್ಲಿ ಮಾತ್ರವಲ್ಲ, ಮುಂದಿನ ಜನ್ಮದಲ್ಲಿಯೂ ಫಲ ನೀಡುತ್ತದೆ. ಪುರಾಣ ಹಿನ್ನೆಲೆ. ಪುರಾಣಗಳ ಪ್ರಕಾರ ಈ ದಿನ ಅನೇಕ ದೈವಿಕ ಘಟನೆಗಳು ನಡೆದಿವೆ. ವಿಷ್ಣು ಅವರ ಅವತಾರವಾದ ಪರಶುರಾಮ ಈ ದಿನ ಜನಿಸಿದನೆಂದು ಹೇಳಲಾಗುತ್ತದೆ. ಇದು ಧರ್ಮದ ಸ್ಥಾಪನೆಗೆ ಸಂಕೇತವಾಗಿದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಈ ದಿನವೇ ಗಂಗಾ ನದಿ ಭೂಮಿಗೆ ಇಳಿದ ದಿನ ಎಂದು ಹೇಳಲಾಗುತ್ತದೆ. ಅದರ ಕಾರಣದಿಂದ ಈ ದಿನವನ್ನು ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಪಾಂಡವರು ಮತ್ತು ಅಕ್ಷಯ ಪಾತ್ರೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದರು. ಅವರ ಜೀವನ ಕಷ್ಟದಿಂದ ತುಂಬಿತ್ತು. ಹಸಿವು, ದಾರಿದ್ರ್ಯ, ದುಃಖ. ಒಂದು ದಿನ ದ್ರೌಪದಿ ಆಹಾರವಿಲ್ಲದೆ ಕಂಗಾಲಾಗಿದ್ದಳು. ಅವಳು ಕಣ್ಣೀರು ಹಾಕುತ್ತಾ ಶ್ರೀಕೃಷ್ಣನವರನ್ನು ಪ್ರಾರ್ಥಿಸಿದಳು. ಕೃಷ್ಣನು ಅವಳ ಭಕ್ತಿಗೆ ಸ್ಪಂದಿಸಿದನು. ಅವಳ ಮುಂದೆ ಪ್ರತ್ಯಕ್ಷನಾಗಿ ಒಂದು ದಿವ್ಯ ಪಾತ್ರೆಯನ್ನು ಕೊಟ್ಟನು. ಅದು ಅಕ್ಷಯ ಪಾತ್ರೆ. ಈ ಪಾತ್ರೆಯಲ್ಲಿ ದ್ರೌಪದಿ ಊಟ ಮಾಡುವವರೆಗೆ ಅನ್ನ ಎಂದಿಗೂ ಮುಗಿಯುವುದಿಲ್ಲ. ಈ ಅದ್ಭುತದಿಂದ ಪಾಂಡವರ ಜೀವನವೇ ಬದಲಾಯಿತು. ಅವರು ಹಸಿವಿನಿಂದ ಮುಕ್ತರಾದರು. ಆ ದಿನವೇ ಅಕ್ಷಯ ತೃತೀಯ. ಸುಧಾಮ ಮತ್ತು ಕೃಷ್ಣ ಸ್ನೇಹ. ಒಬ್ಬ ಬಡ ಬ್ರಾಹ್ಮಣ ಸುಧಾಮ. ಅವನ ಜೀವನ ಬಡತನದಿಂದ ತುಂಬಿತ್ತು. ಆದರೂ ಅವನ ಹೃದಯದಲ್ಲಿ ಭಕ್ತಿ ಮತ್ತು ಸ್ನೇಹ ತುಂಬಿತ್ತು. ಅವನ ಪತ್ನಿ ಹೇಳಿದಳು, ನಿನ್ನ ಸ್ನೇಹಿತ ಕೃಷ್ಣನನ್ನು ಭೇಟಿ ಮಾಡು. ಸುಧಾಮನು ಸಂಕೋಚದಿಂದ ಸ್ವಲ್ಪ ಅವಲಕ್ಕಿ ತೆಗೆದುಕೊಂಡು ಹೊರಟನು. ಅವನು ದ್ವಾರಕೆಗೆ ಬಂದಾಗ ಶ್ರೀಕೃಷ್ಣನು ಅವನನ್ನು ನೋಡಿ ಪ್ರೀತಿಯಿಂದ ಓಡಿ ಬಂದು ಆಲಿಂಗಿಸಿದನು. ರಾಜನಾಗಿದ್ದರೂ ಸ್ನೇಹವನ್ನು ಮರೆಯಲಿಲ್ಲ. ಸುಧಾಮ ಕೊಟ್ಟ ಸಣ್ಣ ಕಾಣಿಕೆಯನ್ನು ಅಪಾರ ಪ್ರೀತಿಯಿಂದ ಸ್ವೀಕರಿಸಿದನು. ಅವನ ಭಕ್ತಿಗೆ ಪ್ರತಿಫಲವಾಗಿ ಸುಧಾಮನ ಮನೆ ಅರಮನೆಯಾಯಿತು. ಅವನ ದಾರಿದ್ರ್ಯ ಸಂಪತ್ತಾಗಿ ಮಾರ್ಪಟ್ಟಿತು. ಅದು ಕೂಡ ಅಕ್ಷಯ ತೃತೀಯದ ದಿನ. ಈ ದಿನ ಇನ್ನೂ ಅನೇಕ ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಕುಬೇರ ಸಂಪತ್ತಿನ ದೇವನಾಗಿ ಆಶೀರ್ವಾದ ಪಡೆದ ದಿನ. ಲಕ್ಷ್ಮಿ ಭಕ್ತರಿಗೆ ಕೃಪೆ ನೀಡುವ ದಿನ. ಇದರಿಂದ ಈ ದಿನವನ್ನು ಸಂಪತ್ತು ಮತ್ತು ಸಮೃದ್ಧಿಯ ದಿನ ಎಂದು ಕರೆಯಲಾಗುತ್ತದೆ. ಆಚರಣೆಗಳು. ಈ ದಿನದಲ್ಲಿ ಜನರು ಚಿನ್ನವನ್ನು ಖರೀದಿಸುತ್ತಾರೆ. ಆದರೆ ಅದರ ನಿಜವಾದ ಅರ್ಥ ಪುಣ್ಯವನ್ನು ಹೆಚ್ಚಿಸುವುದು. ಅನ್ನದಾನ, ಬಡವರಿಗೆ ಸಹಾಯ, ಪೂಜೆ, ಜಪ, ಹೋಮ ಇವೆಲ್ಲವೂ ಅಕ್ಷಯ ಫಲ ನೀಡುತ್ತವೆ. ಅಕ್ಷಯ ತೃತೀಯ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸ ಒಂದು ದಿನ ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಸಣ್ಣ ಸಹಾಯವು ದೊಡ್ಡ ಫಲ ನೀಡಬಹುದು. ಭಕ್ತಿ, ನಿಸ್ವಾರ್ಥತೆ ಇವೇ ನಿಜವಾದ ಸಂಪತ್ತು. ಈ ಅಕ್ಷಯ ತೃತೀಯದಲ್ಲಿ ನೀವು ಯಾವ ಒಳ್ಳೆಯ ಕೆಲಸ ಮಾಡುತ್ತೀರಾ? ಒಬ್ಬರಿಗೆ ಸಹಾಯ ಮಾಡುತ್ತೀರಾ ಅಥವಾ ದಾನ ಮಾಡುತ್ತೀರಾ? ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.